ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಬಿಸಿಲಿಗೆ ತಂಪಾದ ವಾಟರ್ ಮಿಲನ್ ಜ್ಯೂಸ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್. ಸ್ಕಿಪ್ ಮಾಡಿದ ವಿಡಿಯೋ ಪೂರ್ತಿಯಾಗಿ ನೋಡ್ಕೊಡ್ರಿ. ಈ ರೀತಿ ಒಂದು ಕಲ್ಲಂಗಡಿ ಹಣ್ಣು ತೊಗೋಬೇಕ್ರಿ. ಈಗ ಮಾರ್ಕೆಟ್ದಾಗಂತೂ ಕಲ್ಲಂಗಡಿ ಹಣ್ಣು ಭಾಳ ಬರಕತ್ತಾವ್ರಿ. ಒಂದು ಚಲೋ ಕಲ್ಲಂಗಡಿ ಹಣ್ಣು ತೊಗೊಂಬರ್ರಿ. ತೊಗೊಂಡು ಬಂದು ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಏನ್ರಿ ಹೊಟ್ಟೆ ಎಲ್ಲ ತಂಪಾಗ್ತೈತಿ ನೋಡ್ರಿ. ಇದನ್ನ ಹಿಂಗೆ ಕಟ್ ಮಾಡ್ಕೋಬೇಕ್ರಿ ಫ್ರೆಂಡ್ಸ್. ಒಂದು ಅರ್ಧ ಭಾಗನ ನಾ ಹಿಂಗೆ ಕಟ್ ಮಾಡ್ಕೊಳಕತ್ತೇನೆ ನೋಡ್ರಿ. ನೀವು ಜ್ಯೂಸ್ ಎಷ್ಟು ಮಾಡ್ತೀರಲ್ರಿ ಅಷ್ಟೇ ಕಲ್ಲಂಗಡಿ ಅಂತ ತಗೊಳ್ರಿ. ನೋಡ್ರಿ ಕಲರ್ ಎಷ್ಟು ಚಂದ ಐತಲ್ರಿ ಕಲ್ಲಂಗಡಿ ಅನ್ನೋದು. ಹಿಂಗೆ ಕೆಂಪು ಕಲರ್ ಇದ್ದಿದ್ದು ಕಲ್ಲಂಗಡಿ ಅಂತ ತೊಗೊಂಬರ್ರಿ ಫ್ರೆಂಡ್ಸ್. ಅಂದ್ರೆ ಭಾಳ ರುಚಿನೂ ಇರ್ತೈತಿ ಮತ್ತು ನೋಡೋಕ್ಕೂ ಚಂದ ಕಾಣ್ತೈತ್ರಿ. ಇದ್ರೊಳಗಿನ ಬೀಜ ಹಿಂಗೆ ತಕ್ಕೋಬೇಕು ನೋಡ್ರಿ. ತಕ್ಕೊಂಡು ಒಳಗಡೆ ಇರೋ ಕಲ್ಲಂಗಡಿಯನ್ನು ಹಿಂಗೆ ಕಟ್ ಮಾಡಿಕೊಡ್ರಿ. ಕಲ್ಲಂಗಡಿ ಹಣ್ಣೊಳಗೆ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಈ ಬಿಸಿಲಿಗೆ ಕಲ್ಲಂಗಡಿ ಹಣ್ಣು ಜಾಸ್ತಿ ತಿನ್ನಿರಿ ಫ್ರೆಂಡ್ಸ್. ಅಂದ್ರೆ ನಿಮ್ಮ ದೇಹಕ್ಕೆ ತಂಪಾಗ್ತೈತಿ ಮತ್ತು ನೀರಿನ ಅಂಶನೂ ಜಾಸ್ತಿ ಸಿಗ್ತೈತಿ ರೀ ನಿಮ್ಗೆ. ಹಿಂಗೆ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕ್ರಿ. ಈ ಕಲ್ಲಂಗಡಿ ಹಣ್ಣು ಪೀಸ್ನ ಒಂದು ಜ್ಯೂಸರ್ ಜಾರಿಗೆ ಹಾಕ್ಕೊಂಡೀನಿ ನೋಡ್ರಿ ನಾನಿಲ್ಲಿ. ಈಗ ಇದಕ್ಕೆ ಸ್ವಲ್ಪ ಪುದೀನ ಹಾಕ್ಕೋಬೇಕ್ರಿ. ಪುದೀನ ಹಾಕೋದ್ರಿಂದ ಚಲೋ ಟೇಸ್ಟ್ ಕೊಡ್ತೈತ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡ್ರಿ. ಇಲ್ಲ ಒಂದು ಅರ್ಧ ಲಿಂಬೆಹಣ್ಣು ಹಿಂಡ್ಕೊಂಡೇನಿ ನೋಡ್ರಿ. ಹುಳಿ ಚಲೋ ಹತ್ತೈತ್ರಿ. ಹಿಂಡ್ಬಿಟ್ಟು ಇದನ್ನು ಚಲೋತಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸರ್ ಮಾಡ್ಕೋಬೇಕು. ಈ ಬಿಸಿಲಿಗೆ ಎಲ್ಲರ ಮನೆಯಾಗೂ ಕಲ್ಲಂಗಡಿ ಹಣ್ಣು ತಂದ ತರ್ತೀರಲ್ರಿ. ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಕುಡಿಯೋಕೆ ಭಾಳ ಚಲೋ ಹತ್ತೈತಿ ನೋಡ್ರಿ. ಈಗ ಇದನ್ನು ಒಂದು ಸಾಣಿಗೆಲೆ ಸೋಸ್ಕೋಬೇಕ್ರಿ. ಈ ರೀತಿ ಚಮಚೆಯಿಂದ ಮಾಡೋದ್ರಿಂದ ನಮ್ಮ ಜ್ಯೂಸ್ ಎಲ್ಲ ಕೆಳಗಡೆ ಬೀಳ್ತೈತಿ. ಏನಾದರೂ ಬೀಜದು ಉಳ್ಕೊಂಡ್ರೆ ಮೇಲ್ಗಡೆ ಉಳಿತಾವ ನೋಡ್ರಿ. ಕಲ್ಲಂಗಡಿ ಹಣ್ಣು ಜ್ಯೂಸ್ ರೆಡಿ ಆತ್ರಿ. ಈಗ ಇದನ್ನು ಒಂದು ಗ್ಲಾಸಿಗೆ ಹಾಕ್ಕೊಂಡು ಬರ್ರಿ. ಐಸ್ ಕ್ಯೂಬ್ ಹಾಕ್ಕೊಂಡೇನ್ರಿ ನಾನೀಗ. ತಂಪಾಗಲಿ ಅಂತಾರಿ. ಈಗ ಇದಕ್ಕೆ ಕಲ್ಲಂಗಡಿ ಹಣ್ಣು ಜ್ಯೂಸ್ನ ಹಾಕ್ಕೋಬೇಕು ನೋಡ್ರಿ. ಬಹಳ ಚಲೋ ಐತ್ರಿ ಫ್ರೆಂಡ್ಸ್.
ನೋಡಕ್ಕಂತೂ ಎಷ್ಟು ಚಂದ ಕಾಣಕತ್ತಿದ್ದಲ್ರಿ, ಕುಡಿಯಾಕನು ಅಟ್ಟ ಚಲೋ ರೀ. ನಮ್ಮ ದೇಹ ಎಲ್ಲ ತಂಪಾಗ್ತೈತೆ ನೋಡ್ರಿ ಕಲ್ಲಂಗಡಿ ಹಣ್ಣು ಜ್ಯೂಸ್ ಕುಡಿಯೋದ್ರಿಂದ. ಬಿಸಿಲಂತೂ ಜಾಸ್ತಿ ಐತ್ರಿ ಹೊರಗಡೆ. ನೀವು ಮಧ್ಯಾಹ್ನ ಟೈಮ್ದಾಗ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರ ಅಂತೂ ಭಾಳ ಚಲೋ ನೋಡ್ರಿ. ಇದ ಕಲ್ಲಂಗಡಿ ಹಣ್ಣು ಪೀಸ್ಲೆ ಮತ್ತು ಸ್ವಲ್ಪ ಪುದೀನ ತಗೊಂಡು ನಾ ಅಲಂಕಾರ ಮಾಡೀನಿ ನೋಡ್ರಿ. ಈ ಬಿಸಿಲಿಗೆ ತಂಪಾದ ಕಲ್ಲಂಗಡಿ ಹಣ್ಣಿನ ಜ್ಯೂಸು ರೆಡಿ ಆಯ್ತು ನೋಡ್ರಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ ಫ್ರೆಂಡ್ಸ್.